ಅಪ್ಪು ಅಭಿಮಾನಿಗಳ ಬಳಗ ಜಕ್ಕಲಿ ಇವರ ವತಿಯಿಂದ ಅಪ್ಪು ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಮಲ್ಲಿಕಾರ್ಜುನ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ರೋಣನಗರದಲ್ಲಿ ಅಪ್ಪು ಅಭಿಮಾನಿಗಳ ಬಳಗ ಜಕ್ಕಲಿ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ರೋಣನಗರದ ಶ್ರೀ ಮಲ್ಲಿಕಾರ್ಜುನ ಪ್ರಾಥಮಿಕ ಶಾಲೆಯಲ್ಲಿ ವಿಜೃಂಭಣೆಯಿಂದ ವಿದ್ಯಾರ್ಥಿಗಳ ಜೊತೆಗೆ ಆಚರಿಸಲಾಯಿತು. ಪ್ರಾರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಸಂಪ್ರದಾಯಬದ್ಧವಾಗಿ ಪೂಜಾ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ ಮೀಡಿಯಾ ಹೆಡ್ ಎಸ್.ಬಿ. ಸಂಕನಗೌಡರು ಅಪ್ಪುರವರ 50ನೇ ವರ್ಷದ ಹುಟ್ಟುಹಬ್ಬ ಈ ದಿನ ತುಂಬಾ ವಿಶೇಷವಾದದ್ದು ಹಾಗೂ ಅವರ ವ್ಯಕ್ತಿತ್ವ ತೆರೆಯ ಮುಂದೆ ಹಾಗೂ ತೆರೆಯ ಹಿಂದೆ ಒಂದೇ ರೀತಿಯಾಗಿ ಇರ್ತಾ ಇತ್ತು. ಅವರ ಮೇರು ವ್ಯಕ್ತಿತ್ವವನ್ನು ಹಾಗೂ ಅವರ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತ ಮಾತನಾಡಿದರು. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ ಶಾಲೆಯ ಸಹ ಶಿಕ್ಷಕರಾದ ಎಸ್.ಎಂ. ಮಾದರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಪುನೀತ್ ರಾಜ್ಕುಮಾರ್ ಅವರನ್ನ ಜನ ಇವತ್ತಿಗೂ ನೆನಪಿಸ್ಕೊಳ್ತಾರೆ ಅಂದರೆ ಬರೀ ಅವರ ನಟನೆಯಿಂದಲ್ಲ, ಅದರ ಆಚೆಗೂ ಕೂಡ ಅವರಿಗೊಂದು ವ್ಯಕ್ತಿತ್ವವಿದೆ. ಸಿನಿಮಾದಲ್ಲಿ ನಟಿಸುವುದರ ಹೊರತಾಗಿ ನಿಜ ಜೀವನದಲ್ಲೂ ಕೂಡ ತಮ್ಮ ಕೆಲಸಗಳ ಮೂಲಕ ಅವರು ಜೀವಂತವಾಗಿದ್ದರು ಅಂತ ಹೇಳಿದರು. ಪುನೀತ್ ಅವರು ಯುವಕರಿಗೆ ದೊಡ್ಡ ಸ್ಫೂರ್ತಿಯಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಸರಳತೆ, ಅವರು ನಡ್ಕೊಳ್ತಾ ಇದ್ದ ರೀತಿ, ಅಭಿಮಾನಿಗಳಿಗೆ ತೋರ್ತಾ ಇದ್ದ ಪ್ರೀತಿ ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳ ಬಳಗ ಜಕ್ಕಲಿ ಇವರು ಶಾಲೆಯಲ್ಲಿರುವ ಮಕ್ಕಳಿಗೆ ಬೇಕಾದ ಸಾಮಗ್ರಿಗಳಾದ ಕಲಿಕಾ ಸಾಮಗ್ರಿ ಹಾಗೂ ಸಿಹಿಯನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳ ಬಳಗ ಜಕ್ಕಲಿ ಇವರು ಶಾಲೆಯಲ್ಲಿರುವ ಮಕ್ಕಳಿಗೆ ಲೇಖನಿ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಿ ಸಿಹಿಯನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಅಪ್ಪು ಅಭಿಮಾನಿ ಬಳಗ ಜಕ್ಕಲಿಯ ಹನುಮಂತ ಮಾದರ್, ಅಕ್ಷಯ್ ಕುಮಾರ್ ಸಂದಿಮನಿ, ಯಲ್ಲಪ್ಪ ಮುಕ್ಕಣ್ಣವರ್, ವೀರೇಶ್ ಕುರುಗೋಡ, ನಾಗರಾಜ್ ಖಡ್ಗದ್, ರಾಷ್ಟ್ರಕ್ರಾಂತಿ ನ್ಯೂಸ್ ಸಂಪಾದಕರಾದ ಅಂದಪ್ಪ ಮಾದರ್ ಹಾಗೂ ದಲಿತ ಮುಖಂಡ ಅಭಿಷೇಕ್ ಕೊಪ್ಪದ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ಬಿ. ಸಂಕನಗೌಡರ್. ಈ ಕಡೆ ಬಂದ್ ಮಾಡ ದಿನ 50ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಪುನೀತ್ ರಾಜ್ಕುಮಾರ್ ಅವರ ಒಂದು ಆಸೆ ಆಕಾಂಕ್ಷೆಗಳು ಇಂದಿಗೂ ಜೀವಂತವಾಗಿದ್ದಾವೆ ಅನ್ನೋದಕ್ಕೆ ಇದೇ ಒಂದು ಪ್ರಥಮ ಸಾಕ್ಷಿ ಅಂತ ನಾವೆಲ್ಲ ಹೇಳ್ಬೋದು. ಇಂದಿನ ಈ ಸುದಿನದಂದು ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ನಿಮ್ಮ ರೂಪದೊಳಗೆ ಸಾಕಾರಗೊಳ್ಳಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ನಮ್ಮ ರಾಷ್ಟ್ರಕ್ರಾಂತಿ ಚಾನಲ್ ಹಾಗೂ ಪುನೀತ್ ಅಭಿಮಾನಿಗಳ ಬಳಗದ ವತಿಯಿಂದ ಚಕ್ಕಲಿ ಒಂದು ಪುನೀತ್ ಅಭಿಮಾನ ಒಂದು ಯುವಕರ ಸಂಘಟನೆ ವತಿಯಿಂದ ನಾವೇನು ಮಾಡ್ತಾ ಇದ್ವಿ ಅಂದರೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮತ್ತು ಸಿಹಿ ಹಂಚುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಸಂಕಲ್ಪವನ್ನು ಇಟ್ಕೊಂಡು ನಾವು ಮುಖ್ಯೋಪಾಧ್ಯಾಯರ ಹತ್ರ ಈ ಒಂದು ವಿಷಯವನ್ನು ಹೇಳಿದಾಗ ಅವರು ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರಿ ನಮ್ಮನ್ನು ಇಲ್ಲಿ ಬರಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಚಾರ ಏನಪ್ಪಾ ಅಂತಂದ್ರೆ ಅವರು ಅತ್ಯಂತ ಮೇರು ನಟ ಆಗಿದ್ರು ಸಹ ಸಾಮಾಜಿಕವಾಗಿ ಅನೇಕ ರೀತಿಯ ಸುಧಾರಣೆಗಳನ್ನ ಅವರು ಮಾಡಿದ್ದಾರೆ. ಅವ್ರ ಪಿಕ್ಚರ್ ಎಲ್ಲ ನೀವು ನೋಡ್ತಾ ಇದ್ರಿ, ಅವ್ರ ಚಲನಚಿತ್ರದೊಳಗ ಅವರ ಒಂದು ಆಕ್ಟಿಂಗ್ ಅನ್ನು ನೋಡಿದಾಗ ಲಾಸ್ಟ್ ಎಲ್ಲಾ ಸಿನಿಮಾನು ತೆಗೆದುಕೊಂಡ್ರೆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರು ಸಿನಿಮಾವನ್ನ ಮಾಡಿರ್ತಾರೆ.
ಎಲ್ಲಾ ಸಿನಿಮಾದೊಳಗೆ ಏನಂದ್ರೆ ಸಾಮಾಜಿಕವಾಗಿ ನಾಯಕತ್ವ ಪ್ರವೃತ್ತಿಯನ್ನು ಹೆಂಗ್ ಬೆಳೆಸ್ಕೋಬೇಕು, ಉತ್ತಮ ನಾಯಕರು ಹೇಗಾಗಬೇಕು, ವಿದ್ಯಾರ್ಥಿಗಳು ಹೇಗಾಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೊಂಡು ಅವರು ಎಲ್ಲ ಚಲನಚಿತ್ರಗಳನ್ನ ಮಾಡಿ ಸಾಮಾಜಿಕವಾಗಿ ಅನೇಕ ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಒಂದೇ ಒಂದು ವಿಚಾರ ನಿಮ್ಗೆ ಹೇಳ್ಬೇಕಂದ್ರೆ ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಬುದ್ಧಿಮಟ್ಟಕ್ಕೆ ಹೇಳ್ಬೇಕಂದ್ರೆ, ಈಗ ಒಂದು ಉದಾಹರಣೆ ಹೇಳ್ತೇನೆ ನಾನು. ಏನಂದ್ರ ನಾವು ಈಗ ಮಾವಿನ ಸೀಸನ್ ಬಂದೈತಿ, ನಿಮ್ಗೆಲ್ಲ ಗೊತ್ತೈತಿ. ಮಾವಿನ ಸೀಸನ್ ಸ್ಟಾರ್ಟ್ ಆಗತ್ತೆ. ಮಾವಿನ ಗಿಡದೊಳಗ ಫುಲ್ ಮಾವಿನ ಗಿಡ ತುಂಬಿರುತ್ತದೆ. ನಾವು ಈಗ ಇಲ್ಲಿ ಒಂದು ಖಾಲಿ ಗಿಡ ಐತಿ, ನೀವು ಖಾಲಿ ಗಿಡಕ್ಕೆ ಕಲ್ಲು ಹೋಗಿತಿರೋ ತುಂಬಿದ ಒಂದು ಮಾವಿನ ಗಿಡಕ್ಕೆ ಕಲ್ಲು ಹೋಗಿತಿರೋ? ಎಸ್, ಇಲ್ಲಿ ಅರ್ಥ ಮಾಡ್ಕೊರಿ. ಫುಲ್ ಮಾವಿನ ಗಿಡ ಎಲ್ಲ ತುಂಬಿತಪ್ಪ ಅಂದ್ರೆ ಅದು ಸ್ಟ್ರೇಟ್ ಆಗಿ ನಿಲ್ಲುತ್ತೋ, ಇನ್ನು ಗಿಡ ಒಂದ್ ಸ್ವಲ್ಪ ಬಾಗುತ್ತೋ? ಎಸ್, ವೆರಿ ಗುಡ್. ಅದೇ ತರ ಒಂದು ಅರ್ಥ ಮಾಡ್ಕೊಳ್ಳೋದು ಏನಂದ್ರ, ನಾವು ಎಷ್ಟೇ ದೊಡ್ಡವರಾದ್ರೂ ಸಹ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ನಾವ್ ಯಾವಾಗ್ಲೂ ಬಾಗ್ಬೇಕು. ಪುನೀತ್ ರಾಜ್ಕುಮಾರ್ ಅವರು ಹಂಗ ಆದ್ರು, ಇಷ್ಟೊಂದು ದೊಡ್ಡ ಮೇರು ನಟ ಆದ್ರೂ ಅವರು ಸಾಮಾಜಿಕವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮನ್ನ ತಾವು ತಗ್ಗಿಸ್ಕೊತಾ ಇದ್ರು. ಈಗ ನೀವು ಅದೇ ತರ ಒಂದು ವ್ಯಕ್ತಿತ್ವವನ್ನ ಹೊಂದಿರ್ಬೇಕು. ತಂದೆ ತಾಯಿಗೆ ನಾವ್ ಎಷ್ಟೇ ದೊಡ್ಡವರಾದ್ರೂ ನಾವ್ ಯಾವಾಗ್ಲೂ ಏನಂತಂದ್ರ ಬಾಗಿ ನಡಿಬೇಕು. ಅರ್ಥ ಆಗ್ತಿದೆ ಹೇಳೋದು? ನಾವ್ ಎಷ್ಟು ಬಾಗ್ತೀವಿ ಅಷ್ಟು ನಮ್ಗೆ ಸಾಮಾಜಿಕವಾಗಿ ಏನಪ್ಪಾ ಅಂತಂದ್ರ ನಿಮ್ಗ ಮರ್ಯಾದೆಯನ್ನು ಕೊಡ್ತಾರೆ, ನಿಮ್ಗೆ ಒಳ್ಳೆ ವಿದ್ಯಾರ್ಥಿಗಳು ಅಂತ ಅನಿಸ್ಕೊಡ್ತೀರಿ. ನಾವ್ ಎಷ್ಟೇ ಕಲಿತರು, ಎಷ್ಟೇ ದೊಡ್ಡವರಾದ್ರೂ ಗುರುಗಳ ಮುಂದೆ ಮತ್ತು ತಂದೆ ತಾಯಿಗಳ ಮುಂದೆ ನಾವು ಯಾವಾಗ್ಲೂ ಚಿಕ್ಕವರ. ಆ ಒಂದು ದೃಷ್ಟಿಕೋನದೊಳಗ ಈ ಒಂದು ದಿನದಂದು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಶಾಲೆಯ ಒಂದು ಮುಖ್ಯೋಪಾಧ್ಯಾಯರಿಗೂ ಮತ್ತು ಶಿಕ್ಷಕ ವೃಂದದವರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಮಾತಾಡಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸರ್ವರಿಗೂ ವಂದನೆಗಳನ್ನು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ನೋಡ್ರಿ, ನಿಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಹಲವಾರು ನಟ ನಟಿಯರು ಚಲನಚಿತ್ರದಲ್ಲಿ ನಟಿಸಿ ಕಾಲವಾಗಿ ಹೋಗಿದ್ದಾರೆ. ಅವರೆಲ್ಲರೂ ನಟಿಸಿ ಕಾಲವಾದರೂ ಕೂಡ ಇವರಷ್ಟು ಪ್ರಾಶಸ್ತ್ಯವನ್ನ ಯಾವ ನಟರು ಕೂಡ ಪಡ್ಕೊಂಡಿಲ್ಲ. ಯಾಕೆ ಕಾರಣ? ಇವ್ರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ ಮತ್ತೆ ಭಾಷೆಯ ಮೇಲೆ ಇರ್ತಕ್ಕಂಥ ಅಭಿಮಾನ. ಇವ್ರ ಕುಟುಂಬದ್ದು ರಾಜ್ಕುಮಾರ್ ಮಣಿತನದವರು ಕನ್ನಡ ಭಾಷಾಭಿಮಾನ ಜಾಸ್ತಿ ಅವರಿಗೆ. ನೀವು ಗೋಕಾಕ್ ಚಳವಳಿ ಅಂತ ಕೇಳಿರ್ಬೇಕು, 7ನೇತವರು ಅಥವಾ 8ನೇತವರು ಗೋಕಾಕ್ ಚಳವಳಿ ಕರ್ನಾಟಕ ಏಕೀಕರಣದೊಳಗೆ ಬರ್ತದೆ. ಅದು ಗೋಕಾಕ್ ಚಳವಳಿಗ ಬೆಂಗಳೂರಿಂದ ಗೋಕಾಕ್ವರೆಗೂ ಕನ್ನಡ ಭಾಷಾ ಉಳಿವಿಗಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಕೂಡ ಕನ್ನಡ ನಟರು, ಅವರು ಕೂಡ ಈ ಚಲನಚಿತ್ರ ರಂಗದಲ್ಲಿ ಇದ್ದಂತ ಇವರು ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಈ ನಟರು ಕೂಡ ಆ ಕನ್ನಡ ಭಾಷೆಯ ಉಳಿವಿಗಾಗಿ, ಕರ್ನಾಟಕ ಏಕೀಕರಣಕ್ಕಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಮ ಜೊತೆ ಕನ್ನಡಿಗರ ಜೊತೆ ಮತ್ತು ಕನ್ನಡ ಸಾಹಿತಿಗಳ ಜೊತೆ ಅವ್ರ ಪಾದಯಾತ್ರೆಯನ್ನ ಗೋಕಾಕ್ ಮಾಡ್ತಾರೆ. ಅದಲ್ಲದೆ ಅವರು ಕನ್ನಡವನ್ನ ಬಿಟ್ರೆ ಅನ್ಯ ಭಾಷೆಗಳಲ್ಲಿ ಯಾವುದೇ ಭಾಷೆಯಲ್ಲೂ ಕೂಡ ನಟನೆಯನ್ನ ಮಾಡೋದಿಲ್ಲ. ಅಂದ್ರೆ ನಾನು ಕನ್ನಡಿಗನಾಗಿದ್ದೇನೆ, ಕನ್ನಡವನ್ನೇ ಉಸಿರಾಗಿಸಿಕೊಂಡಿದ್ದೇನೆ, ಕನ್ನಡಕ್ಕಾಗಿಯೇ ನನ್ನ ಜೀವನ ಅಂತ ತಿಳ್ಕೊಂಡು ಅವರು ಮಾತನ್ನ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗರಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕನ್ನಡ ಭಾಷೆಯ ಮೇಲೆ ಜಾಸ್ತಿ ಅಭಿಮಾನ ಅವರಿಗೆ. ಕನ್ನಡ ಅಂದ್ರೆ ಅವರು ಎತ್ತ ತಾಯಿಗೆ ಸಮ ಅಂತ ತಿಳ್ಕೊಂಡಿದ್ದಂಥವ್ರು. ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡಿದಾರೆ ಅಂದ್ರೆ ಸಾಮಾಜಿಕ ಸ್ತರದಲ್ಲಿ ಅನಾಥರಿಗೆ, ಅಂಧರಿಗೆ, ದಿಕ್ಕಿಲ್ಲದವರಿಗೆ ಇವೆಲ್ಲರಿಗೂ ಕೂಡ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅನಾಥಾಶ್ರಮಗಳನ್ನ ಮಾಡಿದ್ದಾರೆ, ಶಾಲೆಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ, ಅನಾಥಾಶ್ರಮಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ, ಹಲವಾರು ಕಾಣಿಕೆಗಳನ್ನ ನೀಡಿದ್ದಾರೆ. ಹಂಗಾಗಿ ಅವ್ರನ್ನ ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯದೊಳಗ ಎಲ್ಲರೂ ಪ್ರತಿಯೊಬ್ಬರು ಅವ್ರನ್ನ ನೆನೆಸ್ಬೇಕಾಗ್ತೈತಿ. ಅವರ ಆದರ್ಶಗಳನ್ನ ನಾವು ವಿದ್ಯಾರ್ಥಿ ಜೀವನದಲ್ಲಿ ನಾವು ಇರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಅವರು ನಡೆದುಕೊಂಡಂತ ರೀತಿಯಲ್ಲಿ ನಾವು ಕೂಡ ನಡೆದುಕೊಂಡು ಹೋಗ್ಬೇಕು. ಅವ್ರು ಪಾಲಿಸಿರತಕ್ಕಂಥ ಅವರು ಗುರಿಯರಿಗೆ ಮತ್ತು ಹಿರಿಯರಿಗೆ, ಶಿಕ್ಷಕರಿಗೆ, ಆಮೇಲೆ ದೊಡ್ಡವರಿಗೆ ಯಾವ ರೀತಿಯಾಗಿ ಗೌರವ ಕೊಟ್ಟು, ಅವರು ಸಿನಿಮಾದೊಳಗೆಲ್ಲ ನೋಡಿರ್ಬೇಕು ನೀವು, ಅವ್ರು ಯಾವ ರೀತಿಯಾಗಿ ಗುರುಗಳಿಗೆ ಅಥವಾ ಶಿಕ್ಷಕರಿಗೆ ಆಮೇಲೆ ತಂದೆ ತಾಯಿಗೆ ಯಾವ ರೀತಿಯಾಗಿ ಅವ್ರು ಗೌರವ ಕೊಡ್ತಿದ್ರು. ರಾಜ್ಕುಮಾರ್ ಅಂತ ಒಂದು ಪಿಕ್ಚರ್ ಬಂತ್ರಿ, ಹೌದ್ರಿ. ಆ ರಾಜ್ಕುಮಾರ್ ಅಂತ ಒಂದು ಪಿಕ್ಚರ್ದೊಳಗ ಅವ್ರ ತಂದೆ ತಾಯಿಯನ್ನ ಕಳ್ಕೊಂಡಾದ್ಮೇಲೆ ಆ ಒಂದು ಅನಾಥಾಶ್ರಮದೊಳಗೆ ಹೋಗಿ ಅವ್ರ ಅನಾಥಾಶ್ರಮದಲ್ಲಿ ಇದ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಅನಾಥ ತಂದೆ ತಾಯಿಗಳನ್ನ ತನ್ನ ತಂದೆ ತಾಯಿ ಅಂತಾನೆ ತಿಳ್ಕೊಂಡು ಅವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ಬೆಳೆಸ್ತಾರೆ. ಮತ್ತೆ ಬೇರೆದವ್ರ ತಂದೆ ತಾಯಿಗಳನ್ನ ಯಾವ ಕಾರಣದಿಂದ ಅವ್ರನ್ನ ಹೊರಗಡೆ ಇಟ್ಟಿದ್ರು ಅದೇ ಕಾರಣದಿಂದನೇ ಅವ್ರನ್ನ ಒಳ್ಳೆ ಮನೆಯಾಗ ಕರ್ಕೊಂಡಿರ್ಬೇಕು. ಆ ರೀತಿಯಾಗಿ ಆ ಮಕ್ಕಳನ್ನ ವ್ಯಕ್ತಿಗಳನ್ನ ತಿದ್ದಿಸ್ತಾರೆ.
ಈ ಕಾರಣದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಸುಪುತ್ರರಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಇರ್ಬೋದು, ಇವರೆಲ್ಲರೂ ಕೂಡ ಕನ್ನಡ ಭಾಷಾಭಿಮಾನವನ್ನು ಹೊಂದಿರತಕ್ಕಂಥ ಮಹಾನ್ ನಟರಾಗಿರೋದ್ರಿಂದ ಅವರ ಜಯಂತಿಯನ್ನ ಇನ್ನು ನಾನಾ ಕಡೆಗಳಲ್ಲಿ, ರಾಜ್ಯದ ವಿವಿಧ ಭಾಗಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಇಂದು ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಿದ್ದಾರೆ. ದುಃಖಕರ ಸಂಗತಿ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಒಬ್ಬ ನಟರು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ದಿನ